ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಹೊಸ ಆದಾಯ ತೆರಿಗೆ ಚೌಕಟ್ಟಿನಡಿ ಆದಾಯ ತೆರಿಗೆ ಇಲಾಖೆ ಕರಡು ಆದಾಯ ತೆರಿಗೆ ನಿಯಮಗಳು 2026 ಬಿಡುಗಡೆ ಮಾಡಿದ್ದು, ಏಪ್ರಿಲ್ 1, 2026ರಿಂದ ಪ್ಯಾನ್ ಕಾರ್ಡ್ ಬಳಕೆಯ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಗಳಾಗಲಿವೆ. ಭಾರತ ಸರ್ಕಾರ ಈಗ ಪ್ರಮುಖ ಪ್ಯಾನ್ ಕಾರ್ಡ್ ನಿಯಮಗಳನ್ನು ಬದಲಾಯಿಸಿದೆ. ಏಪ್ರಿಲ್ 1, 2026ರಿಂದ ಇದು ಜಾರಿಗೆ ಬರಲಿದೆ. ಹಾಗಾದ್ರೆ ಈ ಪ್ಯಾನ್ ಕಾರ್ಡ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಯಾವುದಕ್ಕೆ ಬದಲಾವಣೆಗಳು ಆಗುತ್ತೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ನ್ಯೂಸ್ 18ನ ಡಿಜಿಟಲ್ ಮಾಹಿತಿಯಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಗದು ವಹಿವಾಟುಗಳಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ, ಮಿತಿ ಹೆಚ್ಚಳ ಸೇರಿದಂತೆ ಹೊಸ ವಿಮಾ ಪಾಲಿಸಿಗಳಿಗೆ ಪ್ಯಾನ್ ಕಡ್ಡಾಯ. ಹಾಗೆಯೇ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ದಾಖಲೆಗಳ ಅಗತ್ಯತೆಗಳೂ ಸೇರಿವೆ. ಹಳೆಯ ಪ್ಯಾನ್ ಕಾರ್ಡ್ ಅರ್ಜಿ ನಮೂನೆಗಳು ಅಮಾನ್ಯ ಆಗಲಿದ್ದು ಎಚ್ಚರ ಅಗತ್ಯ. ಬದಲಾಗುವ ಪ್ರತಿಯೊಂದು ನಿಯಮ ಮತ್ತು ಅದರ ಪರಿಣಾಮಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹೊಸ ಪ್ಯಾನ್ ಕಾರ್ಡ್ನ ನಿಯಮಗಳು ಏನೇನು, ಏಪ್ರಿಲ್ 1ರಿಂದ ಏನೆಲ್ಲ ಬದಲಾವಣೆಯಾಗುತ್ತೆ ಅಂತ ನೋಡೋದಾದ್ರೆ, ನಗದು ವಹಿವಾಟಿನ ಮಿತಿ ಅಂದ್ರೆ ಕ್ಯಾಶ್ ಡೆಪಾಸಿಟ್ ಲಿಮಿಟೇಷನ್ ಆಗಿರ್ಬೋದು, ವಿಡ್ರಾ ಲಿಮಿಟೇಷನ್ ಅಲ್ಲೂ ಕೂಡ ಬದಲಾವಣೆಯಾಗಲಿದೆ. ಬ್ಯಾಂಕ್, ಸಹಕಾರಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ವರ್ಷಕ್ಕೆ 10 ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿ ಅಥವಾ ನೀವು ವಿಡ್ರಾ ಮಾಡೋದಕ್ಕೂ ಕೂಡ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿದೆ. ಮೊದಲು ದಿನಕ್ಕೆ 50,000 ನಗದು ಜಮಾ ಮಾಡೋದಕ್ಕೆ ಪ್ಯಾನ್ ಕಡ್ಡಾಯವಾಗಿತ್ತು. ಈ ಹಿಂದೆ 20 ಲಕ್ಷ ವರ್ಷದಲ್ಲಿ ಕ್ಯಾಶ್ ವಿಡ್ರಾ ಮಾಡೋದಕ್ಕೆ ಪ್ಯಾನ್ ಕಾರ್ಡ್ ಕೊಡಬೇಕಾಗಿತ್ತು. ಆದರೆ ಹೊಸ ನಿಯಮದ ಪ್ರಕಾರ ವರ್ಷದಲ್ಲಿ ಒಟ್ಟು ಜಮಾ ಅಥವಾ ಹಿಂಪಡೆಯುವಿಕೆ 10 ಲಕ್ಷ ದಾಟಿದ್ರೆ ಪ್ಯಾನ್ ಒದಗಿಸುವುದು ಕಡ್ಡಾಯ ಆಗಿದೆ. ಇನ್ನು ಆಸ್ತಿ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡೋದಾದ್ರೆ, ಮನೆ ಅಥವಾ ಫ್ಲಾಟ್ನಂತಹ ಸ್ಥಿರ ಆಸ್ತಿಯ ಖರೀದಿ ಅಥವಾ ಸೇಲ್ ಮಾಡುವ ಸಂದರ್ಭದಲ್ಲಿ ಮೊದಲು 10 ಲಕ್ಷದ ಮೇಲ್ಪಟ್ಟ ಆಸ್ತಿ ಖರೀದಿಗೆ ಪ್ಯಾನ್ ಕಡ್ಡಾಯವಿತ್ತು. ಈಗ ಈ ಮಿತಿಯನ್ನ 20 ಲಕ್ಷಕ್ಕೆ ಏರಿಸಲಾಗಿದೆ. 20 ಲಕ್ಷಕ್ಕಿಂತ ಹೆಚ್ಚಿನ ಸ್ಥಿರ ಆಸ್ತಿ ಖರೀದಿ ಮಾಡೋದು ಅಥವಾ ಮಾರಾಟಕ್ಕೆ ಪ್ಯಾನ್ ಅಗತ್ಯ ಇದೆ. ಹಳೆಯ ಮಿತಿ 10 ಲಕ್ಷ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಕಾರ್ ಆಗಿರ್ಬೋದು, ಬೈಕ್ ಅನ್ನ ಖರೀದಿ ಮಾಡುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬದಲಾವಣೆಯಾಗಿದೆ. ಈ ಹಿಂದೆ ಬಹುತೇಕ ಎಲ್ಲಾ ವಾಹನಗಳ ಖರೀದಿಗೆ ಪ್ಯಾನ್ ಕೇಳಲಾಗ್ತಿತ್ತು. ಇನ್ನು ಮುಂದೆ ವಾಹನದ ಬೆಲೆ 5 ಲಕ್ಷ ಮೀರಿದ್ರೆ ಮಾತ್ರ ಪ್ಯಾನ್ ನೀಡೋದು ಕಡ್ಡಾಯ. 5 ಲಕ್ಷಕ್ಕಿಂತ ಹೆಚ್ಚಿನ ವಾಹನವನ್ನ ಖರೀದಿ ಮಾಡಿದ್ರೆ ಆಗ ಪ್ಯಾನ್ ನಂಬರ್ ಕೊಡಬೇಕಾಗುತ್ತೆ. ಜೊತೆಗೆ ಮೊದಲ ಬಾರಿಗೆ ದ್ವಿಚಕ್ರ ವಾಹನಗಳನ್ನು ಸೇರಿಸಲಾಗಿದೆ. ಅದು 5 ಲಕ್ಷಕ್ಕಿಂತ ಜಾಸ್ತಿ ಮೊತ್ತದ ಟೂ ವೀಲರ್ನ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಆಗ ನೀವು ಪ್ಯಾನ್ ನಂಬರ್ ಅನ್ನ ಕೊಡಬೇಕಾಗುತ್ತೆ. ಇನ್ನು ವಿಮಾ ಪಾಲಿಸಿಯಲ್ಲೂ ಕೂಡ ಬದಲಾವಣೆಗಳಾಗಿದೆ. ಈ ಹಿಂದೆ ಆನ್ಯುವಲ್ ಪ್ರೀಮಿಯಂ 50,000 ಮೀರಿದ್ರೆ ಮಾತ್ರ ಪ್ಯಾನ್ ನಂಬರ್ ಬೇಕಾಗಿತ್ತು. ಆದರೆ ಈಗ ಹೊಸ ನಿಯಮದ ಅನ್ವಯ ಪ್ರೀಮಿಯಂ ಮೊತ್ತ ಎಷ್ಟೇ ಇದ್ರೂ ಕೂಡ ಇನ್ಶೂರೆನ್ಸ್ ಪಾಲಿಸಿಯನ್ನ ಆರಂಭ ಮಾಡುವಾಗಲೇ ಪ್ಯಾನ್ ಕಡ್ಡಾಯಗೊಳಿಸಲಾಗಿದೆ. ಯಾವುದೇ ಹೊಸ ವಿಮಾ ಪಾಲಿಸಿ ಪಡೆಯೋದಕ್ಕೆ ಮೊದಲ ದಿನದಿಂದಲೇ ಪ್ಯಾನ್ ಕಡ್ಡಾಯವಾಗಿದೆ. ಇನ್ನು ಮುಂದೆ ಕನಿಷ್ಠ ಪ್ರೀಮಿಯಂ ಮಿತಿ ಇಲ್ಲ. ಇನ್ನು ಹೋಟೆಲ್ ಮತ್ತು ಈವೆಂಟ್ಗಳ ಬಿಲ್ಗಳ ಬಗ್ಗೆ ನೋಡೋದಾದ್ರೆ, ಹೋಟೆಲ್ ಹಾಗೂ ಈವೆಂಟ್ ಬಿಲ್ಗಳ ನಗದು ಪಾವತಿಗೆ ಪ್ಯಾನ್ ಒದಗಿಸುವ ಮಿತಿಯನ್ನ 50,000ದಿಂದ 1 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹೋಟೆಲ್ ಬಿಲ್ ಅಥವಾ ಈವೆಂಟ್ ಖರ್ಚುಗಳಿದ್ರೆ ಆಗ ಪ್ಯಾನ್ ಕಾರ್ಡ್ ಕಡ್ಡಾಯ. ಹಳೆಯ ಮಿತಿ 50,000 ಇತ್ತು. ಈಗ ಅದರ ಬದಲಾಗಿ 1 ಲಕ್ಷಕ್ಕಿಂತ ಜಾಸ್ತಿ ಬಿಲ್ಗೆ ಇದು ಅನ್ವಯ ಆಗುತ್ತೆ. ಇನ್ನು ಅಪ್ಲಿಕೇಶನ್ನ ನಿಯಮಗಳನ್ನು ನೋಡೋದಾದ್ರೆ, ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಕೇವಲ ಆಧಾರ್ ಮಾತ್ರ ಸಾಕಾಗಲ್ಲ. ಇನ್ನು ಮುಂದೆ ಜನ್ಮ ದಿನಾಂಕದ ಪುರಾವೆ ಅಂದ್ರೆ ಡೇಟ್ ಆಫ್ ಬರ್ತ್ ಪ್ರೂಫ್ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಹಳೆಯ ನಮೂನೆಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಲಿಂಕ್ ಮಾಡದಿದ್ರೆ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ಯಾನ್ ಆಧಾರ್ ಲಿಂಕ್ ಒಂದು ವೇಳೆ ಮಾಡದಿದ್ರೆ ಪ್ಯಾನ್ ನಿಷ್ಕ್ರಿಯ ಆಗುವಂತಹ ಚಾನ್ಸಸ್ ಇದೆ, ವರ್ಕ್ ಆಗೋದಿಲ್ಲ. ಇನ್ನು ಹೆಚ್ಚಿನ TDS TCS ಕಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈಗಾಗಲೇ ನಾವು ಏನು ಮೇಲಿನ ಒಂದಷ್ಟು ಬದಲಾವಣೆಗಳನ್ನು ಹೇಳಿದ್ವಲ್ಲ, ಅಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪ್ಯಾನ್ ಅನ್ನ ನೀವು ಉಲ್ಲೇಖ ಮಾಡೋದನ್ನ ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ರೆ, ಈ ರೀತಿಯಂತಹ ಅಂಶಗಳನ್ನ ಉಲ್ಲೇಖ ಆಗಿದ್ದನ್ನ ನೀವು ಇಲ್ಲ ನಾನು ಮಾಡೋದಿಲ್ಲ, ಪ್ಯಾನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಆಗ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 272B ಅಡಿಯಲ್ಲಿ ಡಿಫಾಲ್ಟ್ಗೆ 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ಗೂ ಕೂಡ ಕಾರಣ ಆಗಬಹುದು. ನಿಮಗೆ ಯಾವುದೇ ರೀತಿಯಂತಹ ಕ್ಯಾಶ್ ತೆಗೆದುಕೊಳ್ಳೋದಕ್ಕೆ ಆಗ್ಲಿಕ್ಕಿಲ್ಲ ಅಥವಾ ವಿಡ್ರಾ ಮಾಡೋದಕ್ಕೆ ಆಗ್ಲಿಕ್ಕಿಲ್ಲ, ನಿಮ್ಮ ಇಡೀ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನೇ ನಿಷ್ಕ್ರಿಯಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲ ಏನು ಹೊಸ ರೂಲ್ಸ್ಗಳು ಬಂದಿದೆ ಅವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವ್ಯವಹರಿಸಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.